ಈ ಬಾರಿ ಹಜ್ ನಿರ್ವಹಿಸಲು ತೆರಳುವವರು ಮರೆಯಲೇಬಾರದ ಒಂದು ಸಂಗತಿಯನ್ನು ಸೌದಿ ಅರೇಬಿಯಾ ಸಾರ್ವಜನಿಕವಾಗಿ ಹಂಚಿಕೊಂಡಿದೆ. ದೇವನ ಅತಿಥಿಗಳಿಗೆ ಸ್ವಾಗತ ಎಂಬ ಹೆಸರಲ್ಲಿ ಅದು ಬಿಡುಗಡೆಗೊಳಿಸಿದ ಬುಕ್ಲೆಟ್ನಲ್ಲೂ ಈ ವಿಷಯವನ್ನೇ ಮಹತ್ವ ಕೊಟ್ಟು ಹೇಳಲಾಗಿದೆ. ಅದೇನೆಂದರೆ ನುಸುಕ್ ಕಾರ್ಡ್. ಈ ಬಾರಿಯ ಹಜ್ನ ಸಮಯದಲ್ಲಿ ಮಸೀದುಲ್ ಹರಾಮ್ ಮತ್ತು ಇನ್ನಿತರ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವವರು ಸಾದಾ ಸೀದಾ ಹೋಗುವಂತಿಲ್ಲ. ನಾವು ಭಾರತ ಸರ್ಕಾರದ ಅಧೀನದಲ್ಲಿ ಪರ್ಮಿಟ್ ಇದ್ದುಕೊಂಡೇ ಹಜ್ಗೆ ಹೋಗ್ತಿದ್ದೇವೆ ಎಂಬ ಭರವಸೆಯೊಂದಿಗೆ ನಡೆಯುವಂತಿಲ್ಲ. ನೀವು ಎಲ್ಲೇ ಹೋಗುವುದಿದ್ರೂ ನುಸುಕ್ ಕಾರ್ಡ್ ನಿಮ್ಮ ಜೊತೆ ಇರಲೇಬೇಕು. ಇದು ಕಡ್ಡಾಯವಾಗಿದೆ ಎಂದು ಸೌದಿ ಅರೇಬಿಯಾ ಹೇಳಿದೆ. ಈ ನುಸುಕ್ ಕಾರ್ಡ್ ಅನ್ನು ತಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ತೀರ್ಥಯಾತ್ರಿಕರಿಗೆ 3 ಪ್ರಯೋಜನಗಳಿವೆ ಎಂದು ಸೌದಿ ಅರೇಬಿಯಾ ಹೇಳಿದೆ. 1, ಪುಣ್ಯ ಸ್ಥಳಗಳಲ್ಲಿ ನಿಮ್ಮ ಸಂಚಾರವನ್ನು ಈ ಕಾರ್ಡ್ ಸುಲಭಗೊಳಿಸುತ್ತದೆ. 2ನೇದು, ವಿವಿಧ ಸೇವೆಗಳು ನಿಮಗೆ ಲಭ್ಯಗೊಳಿಸುವುದಕ್ಕೆ ಸುಲಭವಾಗಲಿದೆ. ಇನ್ನು 3ನೇದು, ಅತ್ಯಂತ ಅಗತ್ಯ ಸಂದರ್ಭದಲ್ಲಿ ನಿಮಗೆ ಇದು ಸರಿಯಾದ ಮಾರ್ಗದರ್ಶನವನ್ನು ನೀಡಲಿದೆ. ನೀವು ದಾರಿ ತಪ್ಪಿದ್ರೆ ನಿಮಗೆ ದಾರಿ ತೋರಿಸುವ ದಿಕ್ಸೂಚಿಯೂ ಈ ಕಾರ್ಡ್ನಿಂದ ಆಗಲಿದೆ. ಈ ಕಾರ್ಡ್ ಇಲ್ಲದವರನ್ನ ಅಕ್ರಮ ಪ್ರವೇಶ ಮಾಡಿದವರು ಅಂತ ಸೌದಿ ಅಧಿಕಾರಿಗಳು ನಿರ್ಧರಿಸುವ ಸಾಧ್ಯತೆ ಕೂಡ ಇದೆ. ಪರ್ಮಿಟ್ ಇಲ್ಲದೆ ಹಜ್ ಮಾಡಲು ಬಂದವರು ಎಂದು ನಿರ್ಧರಿಸಿ ವಶಪಡಿಸಿಕೊಳ್ಳುವ ಸಾಧ್ಯತೆಯೂ ಇದೆ. ಕಳೆದ ವರ್ಷ ಬಿರು ಬಿಸಿಲಿನಿಂದಾಗಿ 1000ಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾಗಿದ್ರು. ಇವರಲ್ಲಿ ದೊಡ್ಡದೊಂದು ಸಂಖ್ಯೆ ಹೀಗೆ ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ಹಜ್ಗೆ ಪ್ರವೇಶಿಸಿದವರು ಎಂದು ಹೇಳಲಾಗಿತ್ತು. ಹಜ್ ನಿರ್ವಹಿಸುವಷ್ಟು ಆರೋಗ್ಯವನ್ನು ಹೊಂದಿಲ್ಲದವರು ಮತ್ತು ವೃದ್ಧರನ್ನ ಹೀಗೆ ವಿದೇಶಿ ಟ್ರಾವೆಲ್ ಏಜೆನ್ಸಿಗಳು ಕರೆದುಕೊಂಡು ಬಂದು ಮಕ್ಕಾದಲ್ಲಿ ಇಳಿಸಿ ಹೋದ ಕಾರಣ ಅವರು ಬಿಸಿಲನ್ನ ತಡೆಯಲಾರದೆ ಸಾವಿಗೀಡಾಗಿದ್ದಾರೆ ಎಂಬ ಅಭಿಪ್ರಾಯ ಸೌದಿ ಅಧಿಕಾರಿಗಳದ್ದಾಗಿತ್ತು. ಆದ್ದರಿಂದ ಈ ಬಾರಿ ಕಠಿಣ ಕ್ರಮಗಳನ್ನು ಸೌದಿ ಅರೇಬಿಯಾ ಕೈಗೊಂಡಿದೆ. ಎಲ್ಲರಿಗೂ ನುಸುಕ್ ಕಾರ್ಡ್ ಅನ್ನು ಕೊಟ್ಟು ಅಕ್ರಮ ಪ್ರವೇಶ ಆಗದಂತೆ ತಡೆಯುವ ಗುರಿಯನ್ನ ಸೌದಿ ಹೊಂದಿದೆ. ಹಜ್ ಯಾತ್ರಾರ್ಥಿಗಳು ತಮ್ಮ ನುಸುಕ್ ಕಾರ್ಡ್ ದೂರದಿಂದಲೇ ಗೋಚರವಾಗುವಂತೆ ತಮ್ಮ ಕುತ್ತಿಗೆಗೆ ತೂಗು ಹಾಕಿಕೊಳ್ಬೇಕು ಅಂತ ಸೌದಿ ಸರ್ಕಾರ ಹೇಳಿದೆ. ಮಾತ್ರ ಅಲ್ಲ, ಅದಕ್ಕೆ ಯಾವುದೇ ಹಾನಿಯಾಗದಂತೆಯೂ ಜಾಗರೂಕತೆಯನ್ನ ವಹಿಸಬೇಕು ಅಂತಾನೂ ಹೇಳಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.